ಗೈಸ್ ಕೆಲಸ ಎಲ್ಲ ಬಿಟ್ಟು ಕುತ್ಕೊಂಡು ರೀಲ್ಸ್ ನೋಡ್ತಿದ್ದೆ. ಬಟ್ ಯಾವುದು ಮಜಾ ಕೊಡ್ತಿರ್ಲಿಲ್ಲ, ನಗುನು ಬರ್ತಿರ್ಲಿಲ್ಲ. ಹಂಗೆ ನೋಡ್ತಿದ್ದೆ, ಒಂದು ಆಂಟಿ ಅಂಕಲ್ ಅಪರಂಜಿ ನನ್ನ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ಅನ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಬಂದ್ರು. ಮುಂಚೆ ಎಲ್ಲ ಈ ತರ ರೀಲ್ಸ್ ಬಂದ್ರೆ ನಗು ಬರೋದು, ಬಟ್ ಈಗ ಯೂಶಲ್ ಆಗೋಗಿದೆ. ಆ ತರ ರೀಲ್ಸ್ ನೋಡಿದ್ರು ನಗು ಬರಲ್ಲ. ಅದಕ್ಕೆ ಕಮೆಂಟ್ ಸೆಕ್ಷನ್ ಹೋದೆ, ಅಲ್ಲಿಂದ ಆಚೆನೇ ಬರಕಾಗ್ತಾ ಇಲ್ಲ ಗೈಸ್. ಓದ್ತೀನಿ, ನೀವು ಕೇಳಿಸ್ಕೊಳ್ಳಿ. ಅವತ್ತೇ ನಾನು ಕೂಡ ಸಾಯಿಬಾಬಾ ಫೋಟೋನ 10 ಜನರಿಗೆ ಶೇರ್ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ಸುತ್ತೆ. ಕೀಬೋರ್ಡ್ ಫೋನ್ ಇದ್ದವರು ಪುಣ್ಯವಂತರು. ಮನೆ ಜವಾಬ್ದಾರಿ ಅಂತ ಇಲ್ಲೂ ಬದುಕಿದ್ದೀನಿ. ಇಂಥವ್ ಬಂದ್ರ ವಿಡಿಯೋ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದ್ರ ಪಕ್ಕ ಕಮೆಂಟ್ ಬಾಕ್ಸ್ ಮಾತ್ರ ಎಲ್ಲರೂ ತಪ್ಪದೇ ನೋಡ್ತಾರ. ಅದ್ ನಾನೇ. ಸೂರ್ಯವಂಶ ಫಿಲಂ ನಲ್ಲಿ ಉಳಿದಿರುವ ಗಸಗಸೆ ಪಾಯಸ ಇದ್ರೆ ಕೊಡ್ರಪ್ಪ. ಟಿಕಾ ಉರ್ಸಿದ್ದಕ್ಕೆ ಧನ್ಯವಾದಗಳು. ಯಾವಾಗ್ಲೂ ಒಳ್ಳೆ ಹಣ್ಣನ್ನು ಕೀಟಾನೆ ತಿನ್ನೋದು. ವಿಡಿಯೋ ಅಂತ ಯಾರಾದ್ರೂ ಹೇಳ್ರೋ ಪ್ಲೀಸ್. ಕಣ್ಣು ಬೇಕಾದವರು ಸಂಪರ್ಕಿಸಿ ದಾನ ಮಾಡಬೇಕು ಅನಿಸ್ತಿದೆ. ಮೊದಲು ತಂದೆ ಮಗಳು ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಬ್ಯಾಚುಲರ್ಸ್ ಹುಡುಗರಿಗೆ ಹೊಟ್ಟೆ ಉಳಿಸೋಕೆ ತಾಳಿ ತೆಗೆದು ತೋರಿಸ್ತಿದ್ದಾಳೆ. EMI ಮುಗಿಸಿ ನಾನೇ ಬರ್ತೀನಿ ದೇವ್ರೆ. ಸಾಲ ಕೊಟ್ಟವರಿಗೆ ಮೋಸ ಆಗ್ಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನಿನ್ನೆ ತಾನೇ 3 ತಿಂಗಳು ರೀಚಾರ್ಜ್ ಮಾಡಿಸಿದ್ದೀನಿ, ಇಲ್ಲಾಂದ್ರೆ ದೀಕ್ಷೆ ತಗೋತಿದ್ದೆ. ನೀನ್ ಮನೆ ದೇವ್ರನ್ನ ಮನೇಲೆ ಇಟ್ಕೊಂಡು ಪೂಜೆ ಮಾಡು, ಯಾಕೆ ಈ ತರ ವಿಡಿಯೋ ಮಾಡಿ ಜನಗಳು ನೆಮ್ಮದಿ ಆಗಿ ಮಾಡ್ತೀಯ. ಅಣ್ಣ, ನೀನ್ ಯಾವ ಗಳಿಗೆಯಲ್ಲಿ ಹುಟ್ಟಿದ್ದು, ದಯವಿಟ್ಟು ನಿನ್ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಹಾಕೋಣ. ನನ್ನ ಫೋನಿನ EMI ಇನ್ನೂ ಬಾಕಿ ಇದೆ, ಇಲ್ಲ ಅಂದಿದ್ರೆ ಒಡೆದು ಹಾಕಿ ಬಿಡ್ತಿದ್ದೆ. ದೇವ್ರೇ, ನಮ್ ಕಣ್ ಕಿತ್ಕೊಂಡ್ಬಿಡಪ್ಪ. ಇವು ನಮ್ಮನ್ ರೀಚಾರ್ಜ್ ಮುಗಿಯೋವರೆಗೂ ನೋಡ್ತೀನಿ, ಆಮೇಲೆ ಈ ಮೊಬೈಲ್ ಮಾರಿ ಕೀಪ್ಯಾಡ್ ಮೊಬೈಲ್ ತಗೋತೀನಿ. ಮನೆಗೆ ಒಬ್ನೇ ಮಗ ಬದುಕಿದ್ದೀನಿ. ಕೋವಿಡ್ ಅಲ್ಲಿ ನಾವು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಆಮೇಲೆ ವಿಡಿಯೋ ಬಂದು ಲಿಂಕ್ ಅಂತ ಹಾಕಬೇಡಿ, ಯಾಕಂದ್ರೆ ಈ ಬೊಮ್ಮೆಗಳನ್ನೆಲ್ಲ ನನ್ನ ತಮ್ಮ ಚನ್ನಪಟ್ಟಣದಿಂದ ತಂದ್ಕೊಟ್ಟಿದ್ದು. ಸೊ ಲಿಂಕ್ ಶೇರ್ ಮಾಡೋಕ್ಕಾಗಲ್ಲ. ಹಂಗೂ ನಿಮಗೆ ಬೇಕು ಅಂತ ಅಂದ್ರೆ ನನ್ನ ತಮ್ಮನ ಅಕೌಂಟ್ ಹೋಗಿ ನನಗೂ ಬೇಕು ಅಂತ DM ಮಾಡಿ ಇಲ್ಲ ಕಮೆಂಟ್ ಹಾಕಿ ನಿಮಗೆ ಬಿಟ್ಟಿದ್ದು. ಅದೇ ಅವ್ನು ತಂದ್ಕೊಡ್ತಾನೆ ಅಂತ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ.